ಇಲ್ಲೇ 16 ಮಾರ್ಚಿಗೆ ಔಟ್ ಫಾರ್ ಡೆಲಿವರಿ ಅಂತ ಬಂದೈತೆ. ಈಗ ಹಾಂ ಇಲ್ಲಿ ನೋಡ್ರಿ 22 ಮಾರ್ಚಿಗೆ ಡೆಲಿವರ್ಡ್ ಅಂತ ಮೆಸೇಜ್ ಬಂದೈತೆ ನನಗೆ. ಆದರೆ ಡೆಲಿವರಿ ಆಗಿಲ್ಲ ಸಿಲಿಂಡರ್. ಇವತ್ತಿಗೆ ಒಂದು ವಾರ ಡೆಲಿವರಿ ಮಾಡಿಲ್ಲ ಅವ್ರು ಸಿಲಿಂಡರ್. ಬುಕ್ ಯಾವಾಗ ಮಾಡಿದ್ರಿ? 14ನೇ ಇದಕ್ಕೆ ರೀ, 14ನೇ ತಾರೀಕು ಆನ್ಲೈನ್ ಬುಕ್ ಮಾಡೀನಿ ರೀ. ಔಟ್ ಫಾರ್ ಡೆಲಿವರಿ 16th ಮಾರ್ಚ್ ಬಂದೈತೆ ರೀ. ಇಲ್ಲೇ ನಿಮ್ಮ ಮನೆಗೆ ಬಂದಿಲ್ಲ ಗ್ಯಾಸ್? ಇಲ್ಲ. ಇಲ್ಲಿ ಭಾರತ್ ಗ್ಯಾಸ್ ಎಲ್ಲಿಂದ ಪ್ರಾಬ್ಲಮ್ ಇದೆ ಏನ್ರಿ? ಬೇರೆ ಏಜೆನ್ಸಿ ಬೇರೆ ಏಜೆನ್ಸಿ ಕೊಡಾಕತ್ತೀರಿ? ಇಲ್ಲಿ ಏಜೆನ್ಸಿ ಸಮಸ್ಯೆ ಅದಾವ್ರಿ. ಈಗ ನಿಮ್ ಏನಾದ್ರು ಬೇಡಿಕೆ ಏನೋ ಸರ್ ನಿಮಗೆ? ಏನು ಮಾಡಬೇಕು ಸರ್ಕಾರ, ಜಿಲ್ಲಾಧಿಕಾರಿ? ಬಿಜಾಪುರ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಬಂದು ಇಂಟರ್ಫಿಯರ್ ಮಾಡಿ ಫಸ್ಟ್ ಯಾರ್ಯಾರು ಡೇಟ್ ಪ್ರಕಾರ ಫಸ್ಟ್ ಯಾರ್ಯಾರು ಡೆಲಿವರ್ಡ್ ಅಂತ ಮೆಸೇಜ್ ಬಂದೈತೆ ಅವ್ರು ಡೆಲಿವರಿ ಮಾಡಿ ನೆಕ್ಸ್ಟ್ ಯಾರ್ಯಾರು ಡೇಟ್ ಪ್ರಕಾರ ಡೆಲಿವರ್ ಮಾಡ್ಕೊತ ಹೋದ್ರೆ ಒಂದೆರಡು ವಾರನಲ್ಲಿ ಎಲ್ಲ ಸ್ಮೂತ್ ರನ್ನಿಂಗ್ ಆಗುತ್ತೆ. ಇಲ್ಲಕಂದ್ರೆ ಇದು ಬೇರೆ ಮೀನಿಂಗ್ ಆಗ್ತಾ ಇದೆ. ಆದ್ರೆ ಇವರು ಮಾಡ್ತೀನಿ ಅದೇ ಹಾಂ ರೀ, ನಮಗೆ ಅದೇ ಅನಿಸ್ತಾ ಇದೆ ರೀ. ಮೀನಿಂಗ್ ರಾಂಗ್ ಆಗುತ್ತಲ್ರಿ. ಸಿಲಿಂಡರ್ ಎಲ್ಲ ಕಡೆ ಈ ಏಜೆನ್ಸಿಯವರ ಮೇಲೆ ಏನು ಜಿಲ್ಲಾಧಿಕಾರಿ ಏನು ಕ್ರಮ ತಗೋಬೇಕು? ಒಂದು ಸ್ಮೂತ್ ಮಾಡ್ರಿ ಪ್ರೊಸೆಸ್. ಫಸ್ಟ್ ಅಂಗಡಿ ತೆಗಸ್ರಿ, ಯಾರ್ಯಾರು ಡೆಲಿವರ್ಡ್ ಅಂತ ಮೆಸೇಜ್ ಬಂದಿದೆ ಅವ್ರಿಗೆ ಫಸ್ಟ್ ನೀವು ಡೆಲಿವರಿ ಮಾಡಿಸ್ರಿ ಸಿಲಿಂಡರ್. ಆಮೇಲೆ ಡೇಟ್ ಪ್ರಕಾರ ನೀವು ನಾರ್ಮಲ್ ಡೆಲಿವರಿ ಮಾಡ್ಕೊತ ಹೋಗ್ರಿ. ಈ ಬುಕ್ನಾಗ ಬರೀದು ಬಂದವ್ರಿಗೆ ಕೊಡೋದು ಅದು ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಆನ್ಲೈನ್ ಪ್ರಕಾರ ಹೋಗ್ರಿ, ಪ್ರೊಸೀಜರ್ ಪ್ರಕಾರ ಪ್ರೊಸೆಸ್ ಏನಿದೆ ಅದು ಫಾಲೋ ಮಾಡ್ರಿ. ಅವ್ರು ಪ್ರೊಸೆಸ್ ಫಾಲೋ ಮಾಡಿಲ್ಲ, ಮನ್ಸಿಗೆ ಬಂದಿದ್ದು ಮಾಡಿದ್ದಾರೆ, ಅದಕ್ಕೆ ಈ ಪ್ರಾಬ್ಲಮ್ ಬಂದಿದೆ ಈ ಏಜೆನ್ಸಿದು. ಇಲ್ಲಕಂದ್ರೆ ಪೂರಾ ಬಿಜಾಪುರ್ನಲ್ಲಿ ಇದು ಒಂದೇ ಪ್ರಾಬ್ಲಮ್ ಬರ್ತಾ ಇದೆ. HP ಎಲ್ಲರದು ಸ್ಮೂತ್ ರನ್ನಿಂಗ್ ಇದೆ. ಅವ್ರದ್ದು HP ನವ್ರದ್ದು 4-5 ದಿವಸ ಅಷ್ಟೇ ಪ್ರಾಬ್ಲಮ್ ಆತ್ರಿ. ಮುಂದೆಲ್ಲ ಸ್ಮೂತ್ ರನ್ನಿಂಗ್ ಆಗೈತೆ ಅವ್ರದ್ದು. ಹಾಂ ರೀ, ಅಲ್ಲೆಲ್ಲ ಖಾಲಿ ಸಿಲಿಂಡರ್ನು ಐತಿ. ಈಗ ಸರ್ಕಾರ ಹೇಳಕತ್ತ ಏನು ತೊಂದರೆ ಇಲ್ಲ ಅಂತ ಹೇಳಿ ಮೇಲೆ ಏನು ಯುದ್ಧ ನಡೆದಿತ್ತಲ್ಲ ಇರಾನ್ ಮತ್ತು ಇಸ್ರಾಯಿಲ್, ಅಲ್ಲಿ ಸರ್ಕಾರ ಹೇಳ್ತಾ ಇದೆ ಏನು ತೊಂದರೆ ಇಲ್ಲ ಅಂತ, ಸ್ಟಾಕ್ ಇದೆ ನಮ್ಮ ಬತ್ತ ಗ್ಯಾಸ್ ಅಂತಾರೆ. ಸರ್ ಸ್ಟಾಕ್ ಐತತೆ, HP ನವ್ರು ಎಲ್ಲರೂ ಸ್ಮೂತ್ ಆಗಿ ರನ್ನಿಂಗ್ ಆಗ್ತಾ ಇದೆ ಅಲ್ರಿ. ಸ್ಟಾಕ್ ನೋಡ್ರಿ, ಮ್ಯಾಗಿಂದ ಪ್ರಾಬ್ಲಮ್ ಇದ್ರೆ ನಾವು ಏನು ಅನ್ನಂಗ ನಮಗೂ ಅರ್ಥ, ನಾವು ಎಲ್ಲರೂ ಅಡ್ಜಸ್ಟ್ ಮಾಡ್ಕೋತೀವಿ ಪಬ್ಲಿಕ್ ಆಗಿ. ಈಗ HP ಎಲ್ಲ ಕಡೆ ಕೊಡ್ತಾ ಇದ್ದಾರೆ, ಇವ್ರು ಯಾಕೆ ಬಂದ್ ಮಾಡಿ? ನೀವು ಹೇಳೋದ್ ಪ್ರಕಾರ ಈ ಏಜೆನ್ಸಿ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಈ ಏಜೆನ್ಸಿ ಇದೆ, ಮತ್ತೆ ಯಾರ್ದು ಇಲ್ಲ. ಈ ಏಜೆನ್ಸಿ ಅವರು ಇದು ಮಾಡಕತ್ತಾರ ಅಂತ ನೀವು ಎಷ್ಟು ದಿವಸದಿಂದ ಬರಾಕತ್ತೀರಿ? 13 ತಾರೀಕಿಂದ ಬರಾಕತ್ತೀರಿ. 13 ತಾರೀಕಿಂದ ಬರಾಕತ್ತೀರಿ. ಆಫೀಸ್ ಚಲೋ ಬಂದದವ್ರಿ? ಆಫೀಸ್ ಬಂದೇ ಅದಾವ್ರಿ. ಅದಕ್ಕೆ ನೀವು ಯಾರು ಸಂಬಂಧಪಟ್ಟ ಅಧಿಕಾರಿಗೆ ಬರೆದು ಕೊಟ್ಟಿರ್ತಾರ ರೀ. ಅದೇನು ಕೆಲಸ ಆಗಿಲ್ಲ, ಏನು ಇಲ್ಲ 13 ತಾರೀಕಿಂದ ಬಂದದ ಆಫೀಸ್. ನೀವು ಯಾರು ಸಂಬಂಧಪಟ್ಟ ಅಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟಿರಿ ಇದ್ರ ಬಗ್ಗೆ? ಇಲ್ಲೇ ಮಾಡಿ ಇವರಿಗೆ ಹೇಳ್ಬೇಕು. ಇವರಿಗೆ ಹೇಳಿ ಬರ್ತಾರೆ ಮನೆಗೆ. ನೀವು ಜಿಲ್ಲಾಧಿಕಾರಿಗೆ ಅದು ಬೆಟ್ ಆಗಿದ್ದೀರಿ ಸಮಸ್ಯೆ? ಇಲ್ಲ, ಇಲ್ಲೇ ಬರೋದು ಕಳ್ಸಿ ಕೊಟ್ಟಿದ್ದಾರೆ ಅವರು. ಇಲ್ಲೇ ಬಂದು ಕೊಟ್ಟು ಅದು ಬಂದ್ರು ಬಂದೇ ಅದ್ರ ಆಫೀಸ್. ಅದು ಈಗ ಏನ್ರಿ ಇವ್ರ ಮೇಲೆ ಏನು ಕ್ರಮ ತಗೋಬೇಕು? ಪಡಿಸ್ಬೇಕು ಸರ್. ಹೆಂಗಾರ ಮಾಡಿದ್ವಿ ಹುಡುಗರು ಸಾಲಿಗೆ ಮನೆ ಹೋಗ್ತಿದ್ ಮೊದಲು ಏನೋ ಆಗ್ತಿದ್ವಿ, ಮನೆ ಆಗದವು 1 ಟೈಮ್ ತಿನ್ನಲ್ಲ 2 ಟೈಮ್ ತಿನ್ನಕಾತವು. ಮತ್ತೆ ಬೇಕಲ್ಲ ಅವ್ರಿಗೆ, ಏನಾದ್ರು ಬೇಕಲ್ಲ. ಸಮಸ್ಯೆ ಭಾಳ. ಎಲ್ಲ ಕೆಲ್ಸ ಬಿಟ್ಟು ಬಂದಿರಿ. ಎಷ್ಟು ಗಂಟೆಗೆ ಓದ್ಕೊತೀರಿ ಇಲ್ಲಿ? ಎಷ್ಟು ಗಂಟೆಗೆ ಬಂದಿರಿ? ಭಾಳ ಜನ ಬಂದಿದ್ದಾರೆ. ಸ್ವಲ್ಪ ಏನಾರ ಇದು ಎಲ್ಲ ಅಧಿಕಾರಿಗಳು ಸ್ವಲ್ಪ ಮುಖ್ಯ ವ್ಯವಸ್ಥೆ ಮಾಡಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕ್ರಿ ಅವರು. ये एजेंसी वाले का प्रॉब्लम है. ये कौन सी क्या एजेंसी का नाम क्या है? एजेंसी का नाम क्या है? भारत गैस. क्या एजेंसी ले रहे थे कंपनी? ये शापीडी रोड क्या है? शिकारखाना रोड. अभी एजेंसी वाले का तुम्हारा मसला हो रहा, तो अभी तुम्हारी डिमांड क्या है? एजेंसी चेंज करना. ये भारत गैस का बहुत जगह है, सब जगह उन्होंने दे रहे हैं, सब जगह दे रहे हैं. ये एक ही पहले बिजापुर में जितनी जगह पूरी दे रहे हैं. बाद में वजरमान गेट को उन्होंने दे रहे हैं. बैंक है ना, हाँ उसके बाजू चालू है. हाँ, बाद में वजरमान गेट को उन्होंने दे रहे हैं. क्या ये नहीं तो वजरमान गेट को वो भी दे रहे, बराबर दे रहे हैं. प्रॉब्लम है. ये एजेंसी का प्रॉब्लम है. एजेंसी वाले के ऊपर एक्शन लेना. डीसी साहब, क्या तुम्हें सब जने डीसी साहब को मिलने जाते हैं इसके बारे में? मिलने जाना तो अनिवार्य है. ಈಗ 10 ದಿವಸ ಸಿಲಿಂಡರ್ ಖಾಲಿ ಆಗತ್ತು. अब 15 दिन से फिर रहे सर हमें. तो कौन तुम्हारी नहीं सुन रहा? कौन भी नहीं आए, बंद ही जाए. आ रहे हैं आप काम धंधे छोड़ वापस जा रहे हैं. नाम बोलो तुम्हारा? सैयद अमान. ಯಾವ ಏಜೆನ್ಸಿ ಇದು? ಭಾರತ. ಬೋಲ್ ಬಿಡ್ರಿ, ಏನು ಮಾತಾಡೋದು ಬೋಲ್ರಿ. ಅಲ್ರಿ ಮಾತಾಡಿದ್ರೆ ಆಗೋದು. ಈಗ ನೋಡ್ರಲ್ಲಿ ನೋಡ್ರಲ್ಲಿ
ಯಾರು ತಗೋರಿಲ್ಲ. ಏನಾದ್ರು ಸಮಸ್ಯೆ ಕೊಡ್ತೇವೆ ಅಂತಾರೆ, ಕೊಡಾಕತ್ತಿಲ್ರಿ ಏನೆಲ್ಲ ಪಾಳೆ ಹಚ್ಚೋದು ಹೋಗುದು, ಪಾಳೆ ಹಚ್ಚೋದು ಹೋಗುದು. ಮನೆಗೆ ತಂದು ಕೊಡ್ತೀವಿ ಅಂತ ಹೇಳ್ತಾರ. ನೀವು ಮನೆಗೆ ಏನ್ ತಂದು ಕೊಡ್ತೀರಿ? ಇಲ್ಲೇ ಹೇಳ್ತೀನಿ ನಿಮ್ಗೆ, ಮನೆಗೆ ಏನ್ ತಂದು ಕೊಡ್ತೀರಿ? ನೀವು ಇದ್ರ ಆಫೀಸ್ ಬಂದ್ ಮಾಡ್ಕೊಂಡು ನೀವು ಕೊಡ್ತೀರಿ, ಮನೆಗೆ ನೀವು ಏನ್ ತಂದು ಕೊಡ್ತೀರಿ? ನೀವು ಸರ್ ಯಾವ ಏಜೆನ್ಸಿ ಇದು? ಇದು ಭಾರತ್ ಗ್ಯಾಸ್ ರೀ, ಭಾರತ್ ಗ್ಯಾಸ್. ಎಲ್ಲಿಂದ ಇದು? ಎಲ್ಲಿ ಬರ್ತಾವ? ಲೊಕೇಶನ್ ಹೇಳ್ರಿ. ಸ್ಟೇಷನ್ ರೋಡ್ ರೀ, ಮಾನವ ಬ್ಯಾಕ್ ರೋಡ್ ರೀ ಇದು. ಯಾವಾಗ ಬುಕ್ ಮಾಡಿದ್ರಿ? ಮಾಡಿಲ್ಲ ಅಂದ್ರೆ 15 ದಿವಸ ಆಯ್ತು. ಎಷ್ಟು ದಿವಸ ಅದ್ರ ಬುಕಿಂಗ್ ಎಷ್ಟು ದಿವಸ ಮಾಡ್ಬೇಕಾದ್ರಿ? ಬುಕಿಂಗ್ ಎಷ್ಟು ದಿವಸ ಮಾಡಿದ ನಂತರ ಗ್ಯಾಸ್ ಕೊಡ್ತಾರತ್ರಿ? 15 ದಿವಸ ಆಯ್ತು ರೀ. ಇಲ್ಲ ಅವ್ರು ಏನಂತಾರೆ ನಿಮ್ಗೆ 25 ದಿವಸ ಅಂತಾರ ಮನೆಗೆ ತಂದು ಕೊಡ್ತೀವಿ ಅಂತಾರ್ರಿ. ಮನೆಗೆ ತಂದು ಕೊಡೋದು ಬಿಡ್ರಿ, ಇಲ್ಲಿ ಬಂದು ಇಲ್ಲೇ 15 ದಿವಸ ಆಯ್ತು ರೀ, ಇಲ್ಲೇ ಕೊಡಾಕ್ತಿಲ್ಲ ಅವರು. ಮನೆಗೆ ಏನ್ ತಂದು ಕೊಡ್ತಾರ? ಇಲ್ಲಿ ಸ್ಟಾಕ್ ಅದಾರ ಅವ್ರ ಗೊತ್ತಾ ಗ್ಯಾಸ್? ಅವ್ರ ಕಡೆ ಏನೈತೆ ಅಲ್ಲಿ ನೋಡ್ಬಾರ, ಅಲ್ಲಿ ಏನು ಬರ್ದಾರ ನೋಡ್ರಿ. ಅಲ್ಲಿ ಏನು ಬರ್ತಾರಿ? ನಾನ್ ಸ್ಟಾಕ್ ಬರ್ಬಾರ ಅಲ್ಲಿ ಹೇಳ್ಬೇಕ್ರಿ, ಒಂದು ಟೈಮ್ ಒಂದು ಡೇಟ್ ಎಲ್ಲ ಹೇಳ್ಬೇಕ್ರಿ. ಅಲ್ಲಿ ನಮ್ಮ ಕಡೆ ಇಲ್ರಿ, ಈ ಟೈಮಿಗೆ ಬರ್ರಿ, 21 ತಾರೀಕು ಬರ್ರಿ, 30 ತಾರೀಕು ಹಿಂಗೆ ಬರಿಬೇಕಿಲ್ರಿ. ಅಲ್ಲಿ ಏನು ಬರ್ದೇ ಇಲ್ಲ. ಅಲ್ಲಿ ಏನು ಮಾತಾಡ್ಬೇಕು ನಾವು ಅವ್ರ ಜೋಡಿ? ಇಲ್ಲ ಅವ್ರಿಗೆ ಕಾಲ್ ಮಾಡಿದ್ರಿ ನೀವು ಏಜೆನ್ಸಿ ಕಾಲ್ ಅವ್ರಿಗೆ? ಮಾಡಿ ಸಾಕಾಗೈತ್ರಿ. ಕಮ್ಯುನಿಕೇಶನ್ ಡಿಸ್ಕನೆಕ್ಟ್ ಆಗೈತ್ರಿ ಅವ್ರ ಜೊತೆ. ಫೋನೇ ಹೋಗೋವಲ್ರಿ. ಅದಕ್ಕೆ ಏನು ಹೇಳ್ತೀರಿ? ನಮ್ಮ ಜಿಲ್ಲಾಧಿಕಾರಿಗೆ ಏನು ಕೇಳ್ಕೊತೀರಿ ನೀವು ಈ ರೀತಿ ಮಾಡಿದ್ರೆ? ಅವ್ರು ನೋಡ್ರಿ, ಒಂದು ಮಾತು ಹೇಳ್ತೀನಿ, ಜಿಲ್ಲಾಧಿಕಾರಿ ಬಂದಾಗ ಅವ್ರ ಜೋಡಿನೇ ಮಾತಾಡ್ತೀನಿ. ಇಲ್ಲ ಇದು ಒಂದು ನಿಮಿಷ, ಇದೇ ಒಂದು ಭಾರತ್ ಗ್ಯಾಸ್ ಏಜೆನ್ಸಿ ಅದು ಏನು ಬೇರೆ ಅದವ್ರು? ಇಲ್ಲಿ ಬೇರೆ ಅದವ್ರಲ್ರಿ ಏಜೆನ್ಸಿ? ಈಗ ಅವ್ರು ಕೊಡಾಕತ್ತಾರಿಲ್ರಿ? ಕೊಡಾದಾರೆ. ಬ್ಯಾರೆಯವ್ರಿಗೆ ಕೇಳಿದ್ರೆ ನಿಮ್ದು ಏಜೆನ್ಸಿ ಇಲ್ಲ ಐತಿ ಮಾತಾಡಂತಾರೆ. ಬ್ಯಾರೆಯವ್ರಿಗೆ ಕೇಳಿದ್ರೆ ನಿಮ್ಮ ಏಜೆನ್ಸಿ ಇಲ್ಲ ಐತಿ ನೀವು ಮಾತಾಡಂತಾರೆ. ನಾವು ಒಂದೆರಡು ಭಾರತ್ ಗ್ಯಾಸ್ ಗಾಡಿ ಹೊಂಟಿದ್ ಕೇಳಿದ್ರೆ ಇದು ನಮ್ಮ ಏರಿಯಾ ಬರಂಗಿಲ್ಲ, ನಿಮ್ಮ ಏಜೆನ್ಸಿ ಜೊತೆ ಮಾತಾಡಂತಾರೆ. ಏನಾಗಿದೆ ಅಂದ್ರೆ ನಂದು ಸಿಲಿಂಡರ್ ನಾನು 16ಕ್ಕೆ ನಂಗೆ ಇದು ಡಿಸ್ಪ್ಯಾಚ್ ಆಗ್ಯದ ಮೆಸೇಜ್ ಬಂದೈತ್ರಿ. 22ಕ್ಕೆ ಡೆಲಿವರ್ಡ್ ಅಂತ ಮೆಸೇಜ್ ಬಂದೈತಿ ಸಿಲಿಂಡರ್. ಇವತ್ತು 29ನೇ ತಾರೀಕು ಸಿಲಿಂಡರ್ ನಮಗೆ ಕೊಟ್ಟಿಲ್ಲ. ನಾವು ಹೊರಗೆ ರೆಸ್ಟೋರೆಂಟ್ ಅಲ್ಲಿ ಸ್ವಲ್ಪ ಹಿಂಗೆ ಮಾತಾಡ್ತೀವಲ್ರಿ, ಅವ್ರು ಹೇಳ್ತಾರೆ ನಮಗೆ ನಾವು ಅನ್ಫಾರ್ಚುನೇಟ್ಲಿ ನಮ್ಮ ಮನೆ ನಡೆಸ್ಬೇಕಂದ್ರೆ ನಾವು ಬ್ಲ್ಯಾಕ್ನಲ್ಲಿ 4 ಸಾವಿರಕ್ಕೆ ಸಿಲಿಂಡರ್ ತೊಗೊಂಬಂದಿವಿ ಅಂತ ಹೇಳ್ತಾರೆ ಒಬ್ರೊಬ್ರು. ಯಾರು ಹೇಳ್ತಾರೆ? ಅನ್ಫಾರ್ಚುನೇಟ್ಲಿ ಇವು ಸಣ್ಣ ಗಾಡಿ ಇವು ಅದಾವಲ್ರಿ, ಒಂದೆರಡು ಕಡೆ ನಾ ಸುಮ್ಮ ಹಂಗೆ ಮಾತಾಡ್ಕೊತ ಕೇಳ್ಬಿಟ್ಟಿವ್ರಿ ನಿಮ್ಗೆ ಸಿಲಿಂಡರ್ ಎಲ್ಲಿ ಸಿಗೋದು. ಅವ್ರು ಅನ್ಫಾರ್ಚುನೇಟ್ಲಿ ಹೇಳಿದ್ರಿ ಇಲ್ರಿ ಹಿಂಗೆ ಮಾಡತ್ತಾರ, ನಮಗೂ ತೊಂದರೆಗೈತೆ ಮನೆ ನಡ್ಸೋಕಂತ ಹೇಳ್ತಾರೆ ರೀ. ಇವು ಇಲ್ಲೇ ನಾನು ಡೈಲಿ ಬರತ್ತೀನಿ, ಡೈಲಿ ಒಂದು 5 ಇಂದ 10 ಬಂದಿದ್ದು ಡೆಲಿವರ್ಡ್ ಆಗೈತತ್ ಮೆಸೇಜ್ ಬಂದೈತೆ, ಆ ಸಿಲಿಂಡರ್ ಡೆಲಿವರ್ ಆಗಿಲ್ಲ. ಆದ್ರೆ ಇವರು ಬೇರೆಯವ್ರಿಗೆ ಮಾರ್ತಿಂದಾರ ಅಂತೀರಿ ನೀವು? ಮತ್ತೇನಲ್ರಿ ಭಾರತ್ ಗ್ಯಾಸ್ದವ್ರು ಮಾರಿ ತಿನ್ನಾಕ್ತಾರ ಇವ್ರಿ. 2,500 3 ಸಾವಿರ ರೂಪಾಯಿ ಮಾರಿ ಇವ್ರು ತಿನ್ನಾಕ್ತಾರ್ರಿ. ನೀವು ನೋಡಿದ್ದೀರೇನ್ರಿ? ಬ್ಲ್ಯಾಕ್ ಮ್ಯಾಗ ಮಾರ್ಕೊಂಡ್ ತಿಂದ್ರೆ 3-4 ಸಾವಿರ ರೂಪಾಯಿ ಇದು ಸಂಸಾರ ಮಾಡೋರು ಹೆಣ್ಮಕ್ಳ ಇವ್ರು ಹೆಸರು ಮ್ಯಾಗ ಸಾಯ್ಬೇಕೇನು ಉಳಿಬೇಕು ನಾವು? ಮತ್ತೇನು ಇಲ್ಲ ಅಂತ ನೀವು ಬುಕ್ ಮಾಡಿದ್ರೆ ನಿಮ್ಮ ಮನೆ ತನಕ ಬರ್ತೀನಿ, 5 ದಿನ ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ನೀವು ಹಿಂಗೆ ಆಫೀಸ್ ಬಂದ್ ಮಾಡ್ಕೊಂಡು ಕೂತ್ರಿ ಇಲ್ಲ ಏನು ಹೊಯ್ಕೋಬೇಕಾ? ಏನ್ ಮಾಡ್ಬೇಕ್ರಿ? ಸಣ್ಣ ಸಣ್ಣ ಮಕ್ಕಳು ಬಿಟ್ಟು ಮನ್ಯಾಗಿಂದು ನೋಡ್ರಿ ಇಲ್ಲಿ ಮುಂದೆ ಬಾಜುನೇ HP ಅವ್ರಿ. ನೋಡ್ಮ್ಯಾಗ ಮತ್ತೆ ಇನ್ನೊಂದು ಲೋಡ್ ಬತ್ತ, ನಾನು ನೋಡಿದ್ರೆ ಕಣ್ಣು ಮುಟ್ಟೇರಿ, ಇನ್ನೊಂದು ಲೋಡ್ ಬತ್ತ, ಅಲ್ಲಿ ತಗೊಳ್ಳೋರು ಯಾರು ಇಲ್ರಿ. ಇಲ್ಲ ಸರ್, ನೀವು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ, ಅವರು ಮಾರು ತಿನ್ನಾಗತ್ತ ಸರ್. ಏನು ನೀವು ನೋಡಿದಿರಿ? ನೋಡಿವ್ರಿ. ಯಾರಿಗೆ ಮಾರ? ನೋಡ್ರಿ ನೋಡ್ದಲ್ಲೇ ಮಾತಾಡಂಗಿಲ್ಲ, ಏನೂ ಇಲ್ಲ. ನೋಡ್ದಲ್ಲಿ ಒಂದ್ ಮಾತು ಹೇಳ್ತೀನಿ ಸರ್, ನೋಡ್ದಲ್ಲಿ ನಾವು ಯಾರಿಗೂ ಮಾತಾಡಂಗಲ್ಲ ರೀ. ಇವ್ರೇನು ಒಂದ್ ಮಾತು ನಿಂದ ಇವ್ರೇ ನಮ್ಮ ಮನೆ ಕೊಟ್ಟು ನಡ್ಸೋರಿಲ್ಲ. ಇವ್ರು ಒಂದ್ ಮಾತು ಹೇಳ್ತೀನಿ ಸರ್, ಇವ್ರು ನಮ್ಗೇನು ಮನೆ ಕೊಟ್ಟು ನಡ್ಸೋರಿಲ್ಲ. ಇವ್ರ ಮ್ಯಾಗ ಆರೋಪ ಮಾಡಕ್ ನಮ್ಗೇನು ಅವಶ್ಯಕತೆನೂ ಇಲ್ಲ. ಇವ್ರೇ ನಮ್ಮ ಮಾವನ ಮಕ್ಕಳಿಲ್ಲ. ಮಾತು ಹೋಯ್ತೀನಿ ನಿಮ್ಗೆ, ಮಾರು ತಿಂದಲ್ಲೇ ನಾ ಹೇಳಾಕ್ತೀನಿ ನಿಮ್ಗೆ. ನಾನು ನೋಡೋದಲ್ಲೇ ಮಾತಾಡ್ತೀವ್ರಿ ನಾವು. ಅಲ್ರಿ ನಾವು ಆಟೋದವ್ರು ಇಡೀ ಜಗತ್ತು ಅಡ್ಡಾಡ್ತೀವ್ರಿ ನಾವು ರೀ. ಇಡೀ ಬಿಜಾಪುರ ಒಂದೊಂದು ಮನೆಗೆ ಹೋಗಿ ನಾವು ಅಡ್ಡಾಡ್ಬಾರೋ ಮಂದಿ ನಾವು ರೀ. ನಮಗೆ ಗೊತ್ತೈತ್ರಿ ಈ ಮಂದಿ ಹೆಂಗ್ ಅದಾರ ಅಂತೇಳಿ. ಅದಕ್ಕೆ ನಿಮ್ಗೆ ನಾ ಹೇಳಾಕ್ತಿವಿ, ಇವ್ರು ಮಾರಿ ತಿಂದೇದಕ್ಕೆ ನಮ್ಮ ಪರಿಸ್ಥಿತಿ ಹಿಂಗೆ ಬಂದೈತೆ ನೋಡ್ರಿ. ಎಷ್ಟು ದಿನ ಬರಾಕತ್ತೀರಿ ನೀವು? ಎಷ್ಟು ದಿವಸ ಆಯ್ತ್ರಿ ಬರ? 10 ದಿವಸ ಆತ್ರಿ ಬರಾಕ. ಅವ್ರು 10 ದಿವಸ ಆಯ್ತ್ರಿ, ನಾವು 15 ದಿವಸ ಆಯ್ತ್ರಿ. ಇಲ್ಲಿ ಕಂಟಿನ್ಯೂ ಬರಾಕತ್ತೀರಿ? ಆಫೀಸ್ ಬಂದದ ಚಲೋ ಅದಾವ್ರಿ? ನಸ್ಸಿಗೆ ಮುಂಜಾನೆ 5ಕ್ಕೆ ಬರ್ತೀವ್ರಿ. ಇಲ್ಲ ಆಫೀಸ್ ಬಂದದ ಚಲೋ ಅದಾವ್ರಿ? ಬಂದೇ ಐತ್ರಿ. 15 ದಿವಸದಿಂದ ಬಂದೇ ಅದಾವ್ರಿ. ಒಂದ್ ವಾರ ಆತ್ರಿ ಬಂದಿದ್ದು. ಅವರು ಇಲ್ಲಿ ಬಂದು ನೋಟ್ಬುಕ್ ನಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಇಲ್ರಿ, ನೋಟ್ಬುಕ್ ನಲ್ಲಿ 4-5 ದಿವಸದಿಂದ ಬರ್ಕೊಂಡ್ರಿ. ಆಮೇಲೆ ಹೋದ್ ಸಂಡೇ ಬಂದಿದ್ದಾರೆ ಆತ್ರಿ, ನಾವೆಲ್ಲ ಬರ್ಕೊಂಡೇವಿ, ನಿಮ್ಗೆ ಮನೆ ಕಳಿಸ್ತೇವೆ ತಂದ್ರಿ. ಆಮೇಲೆ ಮುಂದೆ ಬಂದ್ ಮಾಡಿದವ್ರು ಗಪ್ಪೆ ರೀ. ಒಂದು 4 ದಿವಸ ಇಲ್ಲಿ ಕೂತು ಬುಕ್ನಾಗ ಬರ್ಕೊಂಡ್ರಿ ಅವರೆಲ್ಲ. ಹಾಂ ರೀ, ನಮಗೆ ಓಕೆ ಬರ್ಕೊಂಡ್ರು, ಡಿಸ್ಪ್ಯಾಚ್ ಆಗೈತೆ ಅಂತ ಮೆಸೇಜ್ನು ಬತ್ರಿ 16ನೇ ತಾರೀಕು ರೀ. 22ನೇ ತಾರೀಕಿಂದ ಡೆಲಿವರ್ಡ್ ಅದು ಬಂದ್ಬಿಡ್ತೀರಿ. ಇಲ್ಲಿ ಬಂದು ನೋಡ್ತೀವಿ ಎಲ್ಲ ಬಂದ್ರಿ. 22ನೇ ತಾರೀಕಿಂದ ಬಂದ್ ಮಾಡ್ಕೊಂಡು ಕೂತಾರಿ. ನನ್ನ ಪ್ರಕಾರ 21ಕ್ಕೂ ಬಂದಾಗಿರ್ಬೋದು ಹಿಂದಿನ ದಿವಸ. 22ರಿಂದ ಬಂದಾಗೈತ್ರಿ. ಅವ್ರು ಕಾಲ್ ಮಾಡಿದಿರಿ? ನೀವು ಸಂಪರ್ಕ ಮಾಡಿದಿರಿ? ಕಾಲ್ ಮಾಡಿವ್ರಿ, ಕಾಲ್ ಮಾಡಿದ್ರು ಯಾವ ಕಾಲ್ಸ್ ಕನೆಕ್ಟ್ ಆಗತ್ತಿಲ್ಲ ಕರೆಕ್ಟಾಗಿ. ಈಗ ಇನ್ನೊಂದು, ಅದು ನಿಮ್ಗೆ ಯಾರು ಡೆಲಿವರಿ ಕೊಡ್ತಾರಲ್ಲ, ಡೆಲಿವರಿ ಬಾಯ್ಗೆ ಫೋನ್ ಮಾಡಿದ್ದೇನೆ ನೀವು? ಡೆಲಿವರಿ ಬಾಯ್ ನಿಮ್ಮ ಮನೆಗೆ ಬರ್ತಿದ್ದಾಗ ನಂಬರ್ ಇಲ್ರಿ ನಮ್ಮ ಕಡೆ. ಅವ್ರು ಏನು ಹೇಳ್ತಾರೆ ನೋಡ್ರಿ, ನೀವೇ ನಾ ಫೋಟೋನೇ ತೋರಿಸ್ತೀನಿ ರೀ, ಡೆಲಿವರ್ ಆಗೈತೆ ಅಂತ. ನನ್ನ ಕಡೆ ಈಗ ಫುಡ್ ಆಫೀಸರ್ ಕೂಡ ಮಾತಾಡಿದ್ದೇನೇನ್ರಿ? ಬಂದಿದ್ದು ಕೊಡಾತಾರ ಇಲ್ಲ ಕೇಳ್ರಿ,
ಮೂರ್ ನಾಲ್ಕು ತಿಂಗಳು ಒಂದೊಂದು ಗ್ಯಾಸ್ ವಾಪರ್ಸ್ತಾರ. ಹೆಣ್ಮಕ್ಳು ಮೂರ್ ನಾಲ್ಕು ತಿಂಗಳು ಒಂದ್ ಗ್ಯಾಸ್ ವಾಪರ್ಸ್ತಾರ. ಇವ್ರು ಬಂದ್ ಬಳಕ ಕೊಡ್ಬೇಕೇನಿಲ್ಲ. ಇವ್ರ ನಂಬರ್ ಬರ್ಕೊಂಡ್ ಮಾತ್ರ ನಿಮ್ ಡೆಲಿವರಿ ಆಗ್ಯದ, ನಿಮ್ಗೆ ಕೊಟ್ಟೇವ್ರಿ, ನಿಮ್ ಮನಿತನ ಬರ್ತೇವ್ರಿ, ಇದು ಮಾಡ್ತೇವ್ರಿ, ಅದು ಮಾಡ್ತೇವ್ರಿ, ತಂದು ಕೊಡ್ತೇವ್ರಿ, ನಿಮ್ಗೆ ನಾವು ಬರ್ಕೋತೇವ್ರಿ ಅಂತ ಬರ್ಕೊಂಡ ಇನ್ನಾತನ 2 ದಿನ ಆಯ್ತು ಮತ್ತೆ ಬಂದಿಲ್ಲ. ಅವ್ರು ಗ್ಯಾಸೇ ಬಂದಿಲ್ಲ ಮನಿತನ. ಮತ್ತೆ ಹ್ಯಾಂಗ್ ಮಾಡ್ಬೇಕು ಹೇಳ್ರಿ? ನಮ್ಗರ ಗ್ಯಾಸ್ ಇರ್ಲಿಕ್ಕೆ ನಿರ್ವಹಣೆ ಇಲ್ಲ. ಸಣ್ಣ ಸಣ್ಣ ಮಕ್ಕಳಾರ, ಅವ್ರಿಗೆ ಏನ್ ಮಾಡ್ಬೇಕು, ಏನು ಮಾಡಿ ತಿನ್ನಿಸ್ಬೇಕು ಹೇಳ್ರಿ ನಾವು? ಒಂದೊಂದು ಗ್ಯಾಸ್ ಇದ್ದವ್ರು 3-4 ತಿಂಗಳು ಮಾಡ್ಕೊಂಡು ತಿಂತಾರೆ. ಅದು ಗ್ಯಾಸ್ ನಂಬರ್ ಹಚ್ಚಿರ ಬಳಕ ನಾವು ಗ್ಯಾಸ್ ಕೊಡ್ಬೇಕಿಲ್ಲ. ಇವರು ಮನೆಗೋರಿಗೆ ಗ್ಯಾಸ್ ಕಳಿಸ್ತೀನಿ, ಮನೆಗೋರಿಗೆ ಗ್ಯಾಸ್ ಕಳಿಸ್ತೀನಿ. ಬರೀ 4-5 ಸಾರಿಗೆ ಇದು ಹೇಳಿದ್ರು. ಇವತ್ತರ ಬಂದ್ರ 2 ದಿನ ಬಿಟ್ಟು ಬರ್ರಿ ಅಂದ್ರೆ ಇವತ್ತು ಬಂದೇ ಐತಿ. ಹ್ಯಾಂಗ ಮಾಡ್ಬೇಕ್ರಿ?